ಸಿಂಹಾಸನ ಕಾಳಗದಲ್ಲಿ ಒಂದು ಮೌನ ಕ್ರಾಂತಿ ಶುರುವಾಗಿದೆ. ಸಿದ್ದರಾಮಯ್ಯ ಅದೇ ಮೌನ ಸಂಗ್ರಾಮಕ್ಕೆ ಶಸ್ತ್ರ ಸಿದ್ಧಪಡಿಸ್ತಾ ಇದ್ದಾರೆ. ಸಿದ್ದು ಸಿಂಹಾಸನ ರಕ್ಷಣೆಗೆ ರಾಗ ಶಕ್ತಿಯನ್ನೇ ನಂಬಿದ್ದಾರೆ. ಇತ್ತ ಕುರ್ಚಿ ಸಿಗದೆ ಉರಿ ಬಂಡೆಯಾದ ಡಿಕೆಶಿ, ರಾಹುಲ್ ಮನಗೆಲ್ಲೋ ಅಗ್ನಿ ಪರೀಕ್ಷೆಗೆ ನಿಂತಿದ್ದಾರೆ. ಇನ್ನೊಂದು ಕಡೆ ಅಹಿಂದ ಅಸ್ತ್ರದ ಜೊತೆ ದಲಿತ ದಾಳ ಉರುಳಿದ್ದು ಕದನಕ್ಕೆ ಟ್ವಿಸ್ಟ್ ಕೊಡ್ತಾ ಇದೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗ್ತದೆ. ಅದು ಆಡಳಿತ ಪಕ್ಷದವರೇ ಅದನ್ನು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ಶಕ್ತಿಗೆ ಪ್ರದರ್ಶನ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಒಂದು ಶಕ್ತಿನೇ. ಯುದ್ಧಕಾಂಡ, ಕರ್ನಾಟಕ ಚರಿತ್ರೆಯನ್ನೇ ಸೃಷ್ಟಿಸುವ ಸಮರಕಾಂಡ. ಇಂದ್ರಪ್ರಸ್ಥದಲ್ಲಿ ರಹಸ್ಯ ಬ್ರಹ್ಮಾಸ್ತ್ರಗಳ ಪ್ರಯೋಗ ಆಗ್ತಿದೆ. ಪಿಕ್ಚರ್ ಖತಮ್ ಅಂತ ಶರ ಬರೆಯೋ ಮೊದಲೇ ಕ್ಲೈಮ್ಯಾಕ್ಸ್ ಬಾಕಿ ಉಳಿಸಿದೆ. ಅಸಮಾಧಾನದ ಅಗ್ನಿಸ್ಫೋಟ ಆಗ್ತಾ ಇದ್ರು ಅಧಿನಾಯಕನ ಮಹಾಮೌನಕ್ಕೆ ಜಾರಿದ್ದಾರೆ. ರಾಹುಲ್ ಗಾಂಧಿ ಅಖಾಡಕ್ಕೆ ಚೆಂಡೆಸೆದ ಅಹಿಂದಯ್ಯ ರಹಸ್ಯ ಆಟವೊಂದನ್ನ ಆಡ್ತಿದ್ದಾರೆ. ಅಗ್ನಿ ಪರೀಕ್ಷೆಯ ಅಡಕತ್ತರಿಯಲ್ಲಿ ಸಿಲುಕಿದ್ರ ಅಧಿನಾಯಕ. ಮೌನ ತಬ್ಬಿದ ಸಿದ್ದು, ದಿಕ್ಕು ತಪ್ಪದ ಬಂಡೆ. ಸೈಲೆಂಟ್ ಸ್ಕೆಚ್. ಪ್ರಿಯ ವೀಕ್ಷಕರೇ, ಕಾಂಗ್ರೆಸ್ನಲ್ಲೀಗ ಮೌನ ರಾಗ ತಪ್ಪಿದೆ. ಪಟ್ಟದ ಕನಸುಗಾರ ಕನಕಾಧಿಪತಿಗೆ ರಾಹುಲ್ ಮನಗೆದ್ದು ಮಾರು ಗೆಲ್ಲುವ ಸವಾಲು ಎದುರಾಗಿದೆ. ಇತ್ತ ರಾಜ್ಯದಲ್ಲಿ ಪಟ್ಟದ ವಿಚಾರ ಗಲ್ಲಿ ಗಲ್ಲಿಯಲ್ಲೂ ಗುಲ್ಲೆಬ್ಬಿಸೋ ಕೆಲಸ ಶುರುವಾಗಿದೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಮೌನ ಮುನಿ ವ್ರತ ಆಚರಣೆಗೆ ಜಾರಿ. ಡಿಕೆಶಿ ಪಟ್ಟದ ಭವಿಷ್ಯವನ್ನ ರಾಹುಲ್ ಅಂಗಳಕ್ಕೆ ಎಸೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಹಾಮೌನ, ಶೀತಲ ಯುದ್ಧಕ್ಕೆ ಶಸ್ತ್ರಾಭ್ಯಾಸ. ಆಪ್ತ ವಲಯದಲ್ಲಷ್ಟೇ ಮಾತುಕತೆ ನಡೆಸಿದ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅದ್ಯಾವ ಮಟ್ಟಕ್ಕೆ ಮೌನಕ್ಕೆ ಜಾರಿದ್ದಾರೆ ಅಂದ್ರೆ ಒಳಗೊಳಗೆ ಸಂಗ್ರಾಮಕ್ಕೆ ಸಿದ್ಧವಾಗ್ತಿದ್ದಾರೆ ಅಂತಾನೆ ಅರ್ಥ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಅದೆಷ್ಟೇ ಚರ್ಚೆ ಆದ್ರೂ, ಏನೇ ಬೆಳವಣಿಗೆ ಆದ್ರೂ ಸಿಎಂ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಎಲ್ಲೂ ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಮಾತಿಲ್ಲ, ಕಥೆ ಇಲ್ಲ. ತಮ್ಮ ಆಪ್ತ ವಲಯದಲ್ಲಷ್ಟೇ ಮಾತುಕತೆ ನಡೆಸುತ್ತಿದ್ದಾರೆ. ದೆಹಲಿ ಅಂಗಳದಲ್ಲಿ ಬೀಡು ಬಿಟ್ಟ ಸಿಎಂ ಆಪ್ತ ಸಚಿವರು ಸಿದ್ದು ಪರ ವಕಾಲತ್ತು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಗಾದಿಗಾಗಿ ಡಿಕೆ ಬ್ರದರ್ಸ್ ಸರ್ಕಸ್ ನಡೆಸುತ್ತಿದ್ದಾರೆ. ಪದತ್ಯಾಗಕ್ಕೂ ಸಿದ್ಧ ಅಂತ ಆಪ್ತ ರಾಜಣ್ಣ ಬಾಂಬ್ ಹಾಕಿದ್ದಾರೆ. ಮತ್ತೆ ಡೆಲ್ಲಿ ಪ್ರವಾಸಕ್ಕೆ 40 ಹಿರಿಯ ಶಾಸಕರು ಸಿದ್ಧತೆ ನಡೆಸಿದ್ದಾರೆ. ಅವರದ್ದು ಸಂಪುಟ ಪುನರ್ರಚನೆಗೆ ಡಿಮ್ಯಾಂಡ್. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಡೋಂಟ್ ಕೇರ್ ಅಂತಿದ್ದಾರೆ. ಅದಕ್ಕೆ ಕಾರಣ ತಮ್ಮ ಪರ ರಾಹುಲ್ ಗಾಂಧಿ ನಿಲ್ಲೋ ಅಚಲ ವಿಶ್ವಾಸ. ಆದ್ರೆ ರಾಹುಲ್ ನಡೆ ಮತ್ತೊಂದು ಕುತೂಹಲ. ನಾಯಕತ್ವ ಗೊಂದಲದ ವಿಚಾರಕ್ಕೆ ತಲೆ ಹಾಕದೆ ಯಾರ ಕೈಗೂ ಸಿಗದೆ ಅಂತರ ಕಾಯ್ದುಕೊಳ್ತಿದ್ದಾರೆ. 3 ದಿನ ಡೆಲ್ಲಿಯಲ್ಲಿ ಉಳಿದಿದ್ದ ಡಿಕೆಗೂ ರಾಹುಲ್ ಭೇಟಿಯ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಕುರ್ಚಿ ಕಿಚ್ಚು ಇನ್ನಷ್ಟು ಜಟಿಲ ಕಾನೂನವಾಗ್ತಿದೆ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಉರುಳಿತು ದಲಿತ ದಾಳ. ಖರ್ಗೆಗೆ ಸಿಎಂ ಪಟ್ಟ, ಪರಂ ಯತೀಂದ್ರ ಪೂರ್ಣ ಬೆಂಬಲ. ಸಿಎಂ ಬದಲಾವಣೆ ಚರ್ಚೆ ಆಗ್ತಿದ್ದಂತೆ ದಲಿತ ದಾಳ ಉರುಳಿದೆ. ಖರ್ಗೆ ಸಿಎಂ ಆದಲ್ಲಿ ಸಂತೋಷ ಅಂತ ಪರಮೇಶ್ವರ್ ಅಚ್ಚರಿಯ ಅಸ್ತ್ರ ಪ್ರಯೋಗಿಸಿದ್ದಾರೆ. ಪರಂ ಮಾತಿಗೆ ರಾಯಚೂರಲ್ಲಿ ಸಿಎಂ ಪುತ್ರ ಯತೀಂದ್ರ ಕೂಡ ದಲಿತ ಸಿಎಂ ಪಟ್ಟಕ್ಕೆ ಸಮ್ಮತಿಸಿದ್ದಾರೆ. ಅತ್ತ ಡೆಲ್ಲಿಯಲ್ಲಿ ಸಿಎಂ ಆಪ್ತ ಮಹದೇವಪ್ಪ ಮಾತ್ರ ಸಿದ್ದು ಪರ ಬ್ಯಾಟ್ ಬೀಸಿದ್ದಾರೆ. ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥದ್ದು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಇಲ್ಲ, ಈಗ ನವೆಂಬರಿಂದನೂ ಹೇಳ್ತಾನೆ ಇದ್ದಾರೆ, ಇದೇ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಕೂಡ ಅದಕ್ಕೆ ಉತ್ತರ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಸೊ ಮತ್ತೆ ಹೇಳಬೇಕಿದ್ರೆ ಈಗಾಗಲೇ ಎಲ್ಲ ಹೇಳಾಗಿದೆ. ಈಗ ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ
ಸಿದ್ದರಾಮಯ್ಯನ ಶಕ್ತಿ ಪ್ರದರ್ಶನ ಮಾಡಬೇಕು ಅದು ಅಗತ್ಯ ಇದೆ. ಸಿದ್ದರಾಮಯ್ಯ ಒಂದು ಶಕ್ತಿನೇ. ಹೀಗಾಗಿ ದರ್ ಇಸ್ ನೋ ಕ್ವಶನ್ ಆಫ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ರಾಜಣ್ಣವ್ರು ಏನು ಹೇಳಿದರೆ ಗೊತ್ತಿಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ನಮ್ಮ ಪಾರ್ಟಿಲಿ ಅದೇ ಫೈನಲ್ ಅಲ್ಲ, ಎಲ್ಲರೂ ಅದಕ್ಕೆ ಬದ್ಧರಾಗಿರಬೇಕಾಗತ್ತೆ. ಈ ಕುರ್ಚಿ ಕಿತ್ತಾಟ ಬಿಜೆಪಿಗೆ ಹೊಸ ಅಸ್ತ್ರ ಕೊಟ್ಟಿದೆ. ಹೊಸಪೇಟೆಯಲ್ಲಿ ವಿಜಯೇಂದ್ರ ಮತ್ತು ಬಿ ಶ್ರೀರಾಮುಲು ರಾಜ್ಯದಲ್ಲಿನ ಜ್ವಲಂತ ಸಮಸ್ಯೆಗಳು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. DK ಶಿವಕುಮಾರ್ ಅವರ ದಂಡ ಕರ್ಕೊಂಡು ದೆಹಲಿಗೂ ಯಾತ್ರೆ ಮಾಡ್ಕೊಂಡ್ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರು ಕೂಡ ದೆಹಲಿಗೆ ದೌಡಾಯಿಸ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀರಿ. 4ನೇ ತಾರೀಕಿನ ಫಲಿತಾಂಶ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗ್ತದೆ, ಅದು ಆಡಳಿತ ಪಕ್ಷದವರೇ ಅದನ್ನ ಮಾತಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ ಅವರೇ ಕೃಷಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಯಾವುದು 1 ದಿನಕ್ಕ ಸುಲ್ತಾನ, 2 ದಿನಕ್ಕ ಸುಲ್ತಾನ, 10 ದಿನಕ್ಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಎಷ್ಟು ದಿನ ಇರ್ತಾನ ಕೃಷಿ ಮೇಲೆ ಗೊತ್ತಾಗಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿ. ಒಟ್ಟಾರೆ ಬಂಡೆ ಮನದ ಆಸೆ ಈಡೇರುತ್ತಾ? ಕಾಂಗ್ರೆಸ್ನ ಅಧಿನಾಯಕ ಪಟ್ಟಕ್ಕೆ ಕೃಪೆ ತೋರ್ತಾರ ಅಥವಾ ರಾಮಯ್ಯನ ಮಹಾಬಲಕ್ಕೆ ಮನಸೋತು ಮೌನವೇ ಆಭರಣ ಆಗ್ತಾರ? ಇದೆಲ್ಲದಕ್ಕೂ ಮೇ ಮಧ್ಯಂತರದಲ್ಲಿ ಕ್ಲೈಮ್ಯಾಕ್ಸ್ ಸಿಗತ್ತೆ. ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.